ಮೇಷರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ರಾಶಿಯವರಿಗೆ ಪ್ರತಿ ತಿಂಗಳು ಒಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳಿದ್ದೇ ಇರುತ್ತೆ. ಅದೆರಡನ್ನು ಸಪ್ರೇಟ್ ವಿಡಿಯೋ ಮಾಡ್ತಕ್ಕಂಥದ್ದು ನನ್ನ ಒಂದು ಅಭ್ಯಾಸ ಬಲ. ಸೊ ಈ ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಮಾರ್ಚ್ ತಿಂಗಳಲ್ಲಿ ಅನ್ನುವಂಥದ್ದನ್ನ ತಿಳಿಸ್ತೇನೆ. ಇನ್ನು ಎಚ್ಚರಿಕೆಗಳನ್ನು, ಸಮಸ್ಯೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ. ಮೇಷರಾಶಿಯವರಿಗೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದ ಪ್ರಶ್ನೆಗಳಿದ್ರೆ ಏನೇನು ಆಗಬೇಕು, ನಿಮ್ಗೆ ಏನೋ ಅಂದ್ಕೊಂಡಿರ್ತೀರ, ನಮಗೆ ಮಾರ್ಚ್ ತಿಂಗಳಲ್ಲಿ ಇದೊಂದು ಕೆಲಸ ಆಗಬೇಕು, ಮಾರ್ಚ್ ತಿಂಗಳಲ್ಲಿ ಅದೊಂದು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ, ವಿಶೇಷ ವಿಚಾರವಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ವೀಕ್ಷಕರೇ, ಬಹಳ ಮುಖ್ಯವಾಗಿ ಗ್ರಹ ಸ್ಥಿತಿಗಳನ್ನು ಗಮನಿಸಿದಾಗ ಬಹಳ ವಿಶೇಷವಾಗಿದೆ ನೋಡಿ. ಬಹಳ ಮುಖ್ಯವಾಗಿ 4 ಗ್ರಹಗಳು ಲಾಭ ಸ್ಥಾನದಲ್ಲಿ, ಅಂದರೆ 15ನೇ ತಾರೀಕಿನ ತನಕ ರವಿ ಲಾಭದಲ್ಲಿರ್ತಾನೆ, ಆಮೇಲೆ ಬುಧನು ಲಾಭದಲ್ಲಿರ್ತಾನೆ, ಆಮೇಲೆ ಕುಜನು ಲಾಭದಲ್ಲಿರ್ತಾನೆ, ನಿಮ್ಮ ರಾಶ್ಯಾಧಿಪತಿ ರಾಶಿ ಅಷ್ಟಮಾಧಿಪತಿ ಲಾಭದಲ್ಲಿರ್ತಾನೆ. 4 ಗ್ರಹಗಳು ನಿಮಗೆ ಲಾಭ ಸ್ಥಾನದಲ್ಲಿ ಸಿಗ್ತಾ ಇದೆ. ಜೊತೆಗೆ ವ್ಯಯದಲ್ಲಿದ್ದರೂ ಕೂಡ ಶುಕ್ರನು ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ ನಿಮಗೆ ಮಾರ್ಚ್ ತಿಂಗಳಿಗೋಸ್ಕರ. ಸೊ ಅದರಿಂದ ಈ ಎಲ್ಲ ವಿಚಾರ ನಡ್ಕೊಂಡು ನನ್ನ ಶುಭ ವಿಚಾರಗಳು ಯಾವ್ಯಾವ ರೀತಿಯಲ್ಲಿ ಆಗಲಿದೆ ಅಥವಾ ಒಳ್ಳೇದಾಗಲಿದೆ ಅನ್ನುವಂಥದ್ದು ನಾನೀಗ ತಿಳಿಸ್ಬೋದಾಗಿತ್ತು. ಮೊಟ್ಟ ಮೊದಲನೇದಾಗಿ ನೋಡಿ, ರಾಶ್ಯಾಧಿಪತಿ ಅಷ್ಟಮಾಧಿಪತಿಯಾಗಿ ಲಾಭದಲ್ಲಿರ್ತಾನೆ ಕುಜಗ್ರಹ ಅಂದಾಗ ಆರೋಗ್ಯದ ವಿಚಾರವಾಗಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಅನುಕೂಲತೆಗಳು ಜಾಸ್ತಿ ಇದೆ ಅಂತ ಹೇಳ್ಬೋದು. ಆರೋಗ್ಯ ಅಂದರೆ ತಂತಾನಾಗಿ ಆರೋಗ್ಯ ಹಾಳಾಯಿತು, ಏನೋ ತಿಂದೆ ಆರೋಗ್ಯ ಹಾಳಾಯಿತು, ಮತ್ತೊಂದಿನಾಯಿತು, ನನಗೇನೋ ಗೊತ್ತು ಸಡನ್ನಾಗಿ ಹಿಂಗಾಗೋಯಿತು, ಈ ಥರ ಎಲ್ಲ ಯಾವುದೂ ಆರೋಗ್ಯ ಬಾಧೆಗಳಾಗೋದಿಲ್ಲ. ನಾನು ಗೋಚಾರ ಫಲ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಆರೋಗ್ಯ ಓವರಾಲ್ ಆಗಿ ನೋಡಿದಾಗ ನಿಮ್ಮ ಆರೋಗ್ಯ ಅನ್ನತಕ್ಕಂಥದ್ದು ಬಹಳ ಚೆನ್ನಾಗಿರುತ್ತೆ. ಮೇಷರಾಶಿಯವರಿಗೆ ಔಷಧೋಪಚಾರಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಥವಾ ಒಳ್ಳೆ ಡಾಕ್ಟರ್ಸ್ ಆಗಿರ್ಬೋದು, ಒಳ್ಳೆ ಟ್ರೀಟ್ಮೆಂಟ್ ಆಗಿರ್ಬೋದು, ಒಳ್ಳೆ ಮಾರ್ಗದರ್ಶನ ಆಗಿರಬಹುದು, ಇದೆಲ್ಲದೂ ಸಹ ಬಹಳ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಇದರ ಉಪಯೋಗವನ್ನು ನೀವು ತುಂಬ ಚೆನ್ನಾಗಿ ಪಡ್ಕೊಂಡು ನೀವು ಆರೋಗ್ಯವನ್ನು ಸರಿ ಮಾಡಿಕೊಳ್ಳಬಹುದಾಗಿರ್ತದೆ. ಎರಡನೇ ಬಹಳ ಪ್ರಮುಖವಾಗಿ ನಾವು ಹೇಳಬೇಕು ಅಂತಂದರೆ ನಿಮ್ಮ ಪ್ರಾಮುಖ್ಯತೆ, ನಿಮ್ಮ ಇಂಪಾರ್ಟೆನ್ಸ್. ಯಾಕೆಂದರೆ ಪಂಚಮಾಧಿಪತಿ ಹಾಗೂ ರಾಶ್ಯಾಧಿಪತಿಯ ಯುತಿ, ಕುಜ ಹಾಗೂ ರವಿಯ ಯುತಿ ಆಗ್ತದೆ, ಅದು ಲಾಭ ಸ್ಥಾನದಲ್ಲಾಗ್ತದೆ. ಆದ್ದರಿಂದ ನಿಮ್ಮ ಒಂದು ಪ್ರಾಮುಖ್ಯತೆ, ನಿಮ್ಮ ಹೆಸರು ಅಥವಾ ನಿಮ್ಮ ಸ್ಥಾನಮಾನಗಳು, ಅದನ್ನು ಬಳಸಿಕೊಂಡು ಕೆಲಸ ಕಾರ್ಯಗಳನ್ನು ಹೂವು ಎತ್ತದಂಗೆ ಮುಗಿಸ್ಕೊಬಿಡ್ತೀರಾ. ಯಾವ ಟೆನ್ಷನ್ ಇಲ್ದೇ ಆರಾಮಾಗಿ ನಿಮ್ಮ ಕೆಲಸ ಕಾರ್ಯಗಳಾಗುತ್ತೆ ಅಂತ ಕಂಡು ಬರ್ತಾ ಇದೆ. ನಿಮ್ಮ ಹೆಸರೇ ನಿಮಗೆ ಸಾಕು ಅಂತ, ಅದೇ ನಿಮ್ಮ ಹೆಸರಿನಲ್ಲೇ ಕೆಲಸ ಆಗಿಬಿಡುತ್ತೆ. ನಿಮ್ಗೆ ಅಂಥವ್ರ ಕೆಲಸನ ಆಯಿತು ಪರವಾಗಿಲ್ಲ ಮಾಡ್ಕೊಳ್ಳೋಣ ಬಿಡಿ ಅನ್ನೋ ರೀತಿಯಲ್ಲಿ ಕೆಲಸಗಳು ಬೇಗ ಆಗುತ್ತೆ ಅನ್ನುವಂಥದ್ದು. ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಹೆಸರು ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಹೆಸರು ಬಲದ ಮೇಲೆ ಬಹಳಷ್ಟು ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ಆಗುತ್ತೆ ಅನ್ನುವಂಥದ್ದು ಬಹಳ ಸಂತೋಷಕರ ವಿಚಾರ. ಮೂರನೇ ಇಂಪಾರ್ಟೆಂಟ್ ವಿಚಾರ ಸಂತಾನದ ವಿಚಾರದಲ್ಲಿ. ಪಂಚಮಾಧಿಪತಿಯಾಗಿ ಲಾಭದಲ್ಲಿ ರವಿ 15 ದಿನಗಳ ಕಾಲ ಇರ್ತಾನೆ ಅಂದರೆ ಮಾರ್ಚ್ ಮೊದಲ 2 ವಾರಗಳು ಸಂತಾನ ಇಲ್ಲದಂತಹ ಮೇಷರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೆ ತುಂಬ ಅನುಕೂಲಕರವಾಗಿರತಕ್ಕಂಥ ಸಮಯ. ಮೊದಲ 2 ವಾರಗಳು ತುಂಬ ಅನುಕೂಲಕರವಾದ ಸಮಯ ಅಂತ ಕಂಡು ಬರ್ತಾ ಇದೆ. ಸಂತಾನಕ್ಕೆ ಪ್ರಯತ್ನ ಮಾಡಬಹುದು. ಇನ್ನು ಸರ್ಪದೋಷದಿಂದಾಗಿ ಸಂತಾನ ಆಗ್ತಾ ಇಲ್ಲ ಅಂತಾರೋ ಅಥವಾ ಬೇರೆ ಕಾರಣಗಳಿಂದ ಸಂತಾನ ಆಗ್ತಾ ಇಲ್ಲ ಅಂದ್ರೆ ನಾವು ವಿಶೇಷ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಖಂಡಿತವಾಗಿ ಒಳ್ಳೆಯದಾಗಲಿ. ಇನ್ನು ವೃತ್ತಿ ವಿಚಾರದಲ್ಲಿ ಬಂದರೆ, ನೀವೇನಾದರೂ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಮೇಷರಾಶಿಯವರು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಜಾಬ್ ಮಾಡ್ತಕ್ಕಂಥವರಾಗಿದ್ದರೆ, ರೈತರಾಗಿದ್ದರೆ, ಬಹಳ ವಿಶೇಷವಾಗಿ ಮೇಷರಾಶಿಯ ರೈತರಾಗಿದ್ದರೆ ನೀವು, ಅಥವಾ ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ವಿದ್ಯುತ್ ಉಪಕರಣಗಳ ರಿಪೇರಿ ಇರಬಹುದು, ಮಾರಾಟ ಇರಬಹುದು, ಈ ಥರದ ವಿಚಾರಗಳಲ್ಲಿ ನೀವೇನಾದ್ರು ಇದ್ದವರಾಗಿದ್ದರೆ, ರಿಯಲ್ ಎಸ್ಟೇಟ್, ಭೂಮಿ ವಿಚಾರ, ಹೋಟೆಲ್ ಬಿಸ್ನೆಸ್ ನಡೆಸ್ತಾ ಇರ್ತಕ್ಕಂಥವರಾಗಿರ್ಬೋದು, ತುಂಬ ಚೆನ್ನಾಗಿದೆ. ನಿಮಗೆ ಮಾರ್ಚ್ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಬಿಸ್ನೆಸ್ ಪ್ರಾಫಿಟ್ ತುಂಬ ಚೆನ್ನಾಗಿರುತ್ತೆ. ಬೇರೆ ಟೆನ್ಷನ್ಗಳೆಲ್ಲ ಇರುತ್ತೆ, ಅದು ನಾನು ಎಚ್ಚರಿಕೆ ತಿಳಿಸ್ತೀನಿ. ಬಟ್ ವ್ಯಾಪಾರ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ, ಪ್ರಾಫಿಟ್ ಅನ್ನತಕ್ಕಂಥದ್ದು ತುಂಬ ಚೆನ್ನಾಗಿ ನೋಡ್ತೀರಾ ಅಂತ, ಅದನ್ನ ಉಳಿಸ್ಕೊಳ್ತೀರಾ ಬಿಡ್ತೀರಾ ಅನ್ನುವಂಥದ್ದು ನಾನು ಆಮೇಲೆ ನೋಡಬೇಕು. ಬಟ್ ಬರೋದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕಂಡು ಬರ್ತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ವಿವಾಹಾದಿ ವಿಚಾರಗಳಲ್ಲೂ ಸ್ವಲ್ಪ ಅನುಕೂಲ ಇದೆ. ಬಟ್ ಜಸ್ಟ್ ಚಿಕ್ಕ ಪುಟ್ಟ ವಿಚಾರಗಳಿಂದ ಅಥವಾ ಚಿಕ್ಕ ಪುಟ್ಟ ಕಾರಣಗಳಿಂದಾಗಿ ಮಿಸ್ ಆಗ್ಬೋದು. ಬಿಟ್ಟರೆ ಸಪ್ತಮಾಧಿಪತಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ ಶುಕ್ರ ಅಂತಂದರೆ ಖಂಡಿತವಾಗಿ ವಿವಾಹಾದಿ ವಿಚಾರಗಳಲ್ಲೂ ಸಹ ನಿಮಗೆ ತುಂಬ ಚೆನ್ನಾಗದು ಹೆಲ್ಪ್ ಮಾಡಲಿದೆ ಈ ಒಂದು ಮಾರ್ಚ್ ತಿಂಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಬಹಳ
ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಬುಧ ಗ್ರಹನೂ ಸಹ ನಿಮಗೆ ಲಾಭದಲ್ಲಿರ್ತಾನೆ, 11ನೇ ಮನೆಯಲ್ಲಿರ್ತಾನೆ. ಸೊ ಅದರಿಂದ ಈ ಸಾಲಾದಿ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲಗಳನ್ನ ನೀವು ಮಾಡಿಕೊಳ್ಬೇಕು. ಅಂದರೆ ಕೊಟ್ಟ ಸಾಲ ಇರ್ಬೋದು, ತಗೊಂಡು ಸಾಲ ಇರ್ಬೋದು, ಕೊಡಬೇಕಾಗಿರೋ ಸಾಲ ಇರ್ಬೋದು, ಮಾಡಬೇಕು ಅಂದ್ಕೊಂಡಿರೋ ಸಾಲ ಇರ್ಬೋದು. ಟೋಟಲ್ ಓವರಾಲ್ ಆಗಿ ಸಾಲಗಳ ವಿಚಾರದಲ್ಲಿ ಒಂದಿಷ್ಟು ಅನುಕೂಲಗಳಾಗುತ್ತೆ. ಅದು ನೀವು ಸಾಲ ಮಾಡಿ ಇನ್ವೆಸ್ಟ್ ಮಾಡ್ತೀರಾ ಬಿಸ್ನೆಸ್ನಲ್ಲಿ ಅಂತ ಕಂಡು ಬರ್ತದೆ. ಯಾಕೆಂದರೆ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ವರ್ಕ್ ಫ್ಲೋ ಅಥವಾ ಬಿಸ್ನೆಸ್ ಫ್ಲೋ ಡಿಮ್ಯಾಂಡು ತುಂಬ ಚೆನ್ನಾಗಿರುತ್ತೆ, ದುಡ್ಡಿನ ಹೊಳೆನೂ ತುಂಬ ಚೆನ್ನಾಗಿರುತ್ತೆ, ಸರ್ಕಲಿಂಗು ತುಂಬ ಚೆನ್ನಾಗಿ ಆಗ್ತಾ ಇರುತ್ತೆ. ಆ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ನೀವು ಪ್ರಾಫಿಟ್ ಬಗ್ಗೆ ಹೆಚ್ಚು ಯೋಚನೆ ಮಾಡೋದಿಲ್ಲ. ಫಸ್ಟ್ ಚೆನ್ನಾಗಿ ಟ್ರಾನ್ಸಾಕ್ಷನ್ ಆಗಬೇಕು. ನೀವು ಸಾಲ ಮಾಡೋದ್ರೂ ಪರವಾಗಿಲ್ಲ, ಹಾಕು, ವ್ಯವಹಾರ ನಡೆಸ್ತಾ ಇರೋ ಅದು ರೊಟೇಷನ್ ಆಗ್ತಾ ಇರಬೇಕು, ರೊಟೇಷನ್ ಆಗ್ತಾ ಇದ್ರೇ ಒಳ್ಳೆಯದು ಅಂತ. ಸೊ ಆ ರೊಟೇಷನ್, ಬಿಸ್ನೆಸ್ ರೊಟೇಷನ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ, ಆಯ್ತಲ್ವಾ. ಆಮೇಲೆ ಬಹಳ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆ. ಮೊದಲೆರಡು ವಾರಗಳಲ್ಲಿ ಮಕ್ಕಳೇನೋ ಒಂದೊಳ್ಳೆ ಸಾಧನೆ ಮಾಡಿದ್ರು, ಒಳ್ಳೊಳ್ಳೆ ಮಾರ್ಕ್ಸ್ ತಗೊಬಂದರು, ಕ್ರೀಡೆಯಲ್ಲಿ ಬಹಳ ವಿಶೇಷವಾದ ಸಾಧನೆಯನ್ನು ಮಾಡಿದ್ರು, ಅವ್ರಿಗೇನೋ ಒಂದು ಪ್ರಶಸ್ತಿ ಸಿಕ್ಕಿತು, ಏನೋ ಒಂದು ಕೊಟ್ಟರು. ಈ ಥರ ಬಹಳ ವಿಶೇಷವಾದ ವಿಭಿನ್ನವಾದ ಅನುಕೂಲತೆಗಳು ಬಹಳ ಚೆನ್ನಾಗಿದೆ. ಸೊ ಇದೆಲ್ಲನೂ ಹೊರತುಪಡಿಸಿ ಸಮಸ್ಯೆಗಳು ಬಹಳ ಇಷ್ಟಿದೆ. ಅದು ನಾನು ಎಚ್ಚರಿಕೆ ಮತ್ತೆ ಪುನಃ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ. ಆದರೆ ಬಹು ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕುಜನ ಆರಾಧನೆ, ರವಿಯ ಆರಾಧನೆ, ಬುಧನ ಆರಾಧನೆ, ಇದು ಮೂರು ನಿಮಗೆ ತುಂಬ ಅನುಕೂಲ ಕೂಡ ಮಾಡಿಕೊಡಲಿದೆ. ಅದರಲ್ಲೂ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಯಾವ ಮೇಷರಾಶಿಯವರು ಪ್ರತಿನಿತ್ಯ ಪಾರಾಯಣ ಅಂದರೆ ಓದ್ಕೊಳ್ತಕ್ಕಂಥದ್ದಾಗಿರ್ಬೋದು, ಕೇಳಿಸ್ಕೊಳ್ತಕ್ಕಂಥದ್ದಾಗಿ ಮಾಡ್ತಾರೋ ಅವರಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ತಿಂಗಳಾಗಬಹುದು. ಯಾಕೆಂದರೆ ತುಂಬ ಅನುಕೂಲಗಳಾಗುತ್ತೆ. ನಿಮ್ಮ ಮಾತಿನಿಂದಲೇ ಬಹಳಷ್ಟು ಸಾಧನೆಗಳು ಮಾಡ್ಕೊಳ್ತಾರೆ. ಕೆಲವಿಷ್ಟು ನೆಗೆಟಿವ್ಸ್ನ ನೀವು ಅವಾಯ್ಡ್ ಮಾಡಲಿಕ್ಕೂ ತುಂಬ ಚಾನ್ಸಸ್ ಇದೆ, ಆಯ್ತಲ್ವಾ. ಇನ್ನು ಪರಿಹಾರಾದ ವಿಚಾರಗಳಿಗೆ ನಾವು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದರೆ ಇದೇ ಮಾರ್ಚ್ನೇ ನಿಮಗೆ ಮಹಾಚಂದ್ರಗ್ರಹಣ ಇದೆ, ಅದು ಭಾರತದಲ್ಲಿ ಕಾಣಿಸ್ತಾನೂ ಇದೆ, ಆಚರಣೆಯೂ ಇದೆ. ಅದರ ವಿಶೇಷವಾಗಿರ್ತಕ್ಕಂಥ ಆ ಮಹಾಚಂದ್ರಗ್ರಹಣ ಮೇಷರಾಶಿಯವರ ಮೇಲಿನ ಪ್ರಭಾವದ ವಿಡಿಯೋ ಮತ್ತೊಂದು ನಾನು ಖಂಡಿತವಾಗಿ ಮಾಡಲಿದ್ದೇನೆ. ಇನ್ನು ವಿಶೇಷವಾದ ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ. ಬಟ್ ಆ ಚಂದ್ರಗ್ರಹಣ ಅಂತಂದಾಗ ಚಂದ್ರಗ್ರಹಣದ ಶಾಂತಿ ಹೋಮಗಳಿರಬಹುದು, ವಿಶೇಷ ಪರಿಹಾರಗಳನ್ನು ನಾವು ಸಹ ಮಾಡ್ತಾ ಇದ್ದೇವೆ. ಮಾರ್ಚ್ 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಗೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದ್ರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ, ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರ್ತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ಡ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರ್ದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದ್ದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ,
ಹೋಮ, ಋಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಬಂದಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವ್ರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನೋಡಿಯಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.